ಪಾಸ್ಕ ಕಾಲದ ಮೂರನೆಯ ಬುಧವಾರ ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆ ದಿನವೇ ಜೆರುಸಲೇಮಿನ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭವಾಯಿತು. ಪ್ರೇಷಿತರ ಹೊರತು ಇತರ ಭಕ್ತ ವಿಶ್ವಾಸಿಗಳು ಜುದೆಯ ಮತ್ತು ಸಮಾರ್ಯ ಪ್ರಾಂತ್ಯಗಳಲ್ಲೆಲ್ಲ ಚದರಿ ಹೋದರು. ಕೆಲವು ಭಕ್ತಾದಿಗಳು ಸ್ತೇಫಾನನನ್ನು ಸಮಾಧಿ ಮಾಡಿ ಅವನಿಗಾಗಿ ಅತ್ತು ಗೋಳಾಡಿದರು. ಇತ್ತ ಸೌಲನು ಧರ್ಮಸಭೆಯನ್ನು ನಾಶಪಡಿಸಲು ತೊಡಗಿದನು. ಮನೆ ಮನೆಗೂ ನುಗ್ಗಿ ಸ್ತ್ರೀ ಪುರುಷರೆನ್ನದೆ ಭಕ್ತರನ್ನು ಎಳೆದು ತಂದು ಸೆರೆಮನೆಗೆ ತಳ್ಳುತ್ತಿದ್ದನು. ಚದರಿ ಹೋದ ಭಕ್ತ ವಿಶ್ವಾಸಿಗಳು ಎಲ್ಲೆಲ್ಲೂ ಹೋಗಿ ಶುಭ ಸಂದೇಶವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯದ ಪ್ರಮುಖ ಪಟ್ಟಣವೊಂದಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಯೇಸುವೆ ಅಭಿಷಕ್ತನಾದ ಲೋಕೋದ್ಧಾರಕನೆಂದು ಸಾರಿದನು. ಜನ ಸಮೂಹವು ಅವನಿಗೆ ಕಿವಿಗೊಟ್ಟಿತು. ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಹಬ್ಬರಿಸುತ್ತಾ ಅವರನ್ನು ಬಿಟ್ಟೊಗಲಿದವು. ಪಾರ್ಶ್ವವಾಯು ಪೀಡಿತರು ಕುಂಟರು ಸ್ವಸ್ಥರಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲೆಯೇ ಇರಲಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳೆನಿತೋ ಚೇತೋಪರಿ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜಗವೆಲ್ಲ ಪೂಜಿಪದು ನಿನ್ನನ್ನು, ಪೊಗಳಿ ಮಾಡ್ಪದು ಗುಣಗಾನವನ್ನು, ಕೀರ್ತಿಸುವುದು ನಿನ್ನ ನಾಮವನ್ನು. ಬನ್ನಿ ದೇವನತಿಶಯ ಕಾರ್ಯಗಳ ನೋಡ ಬನ್ನಿ, ಜನತೆಗಾತ ಮಾಡಿದುದು ಅತ್ಯಾಶ್ಚರ್ಯವೆನ್ನಿ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಒಣನೆಲವಾಗಿ ಮಾರ್ಪಡಿಸಿತು ಕಡಲನ್ನು, ಕಾಲು ನಡೆಯಲ್ಲೇ ದಾಟಿಸಿದ ನದಿಯನ್ನು. ಇದ ನಿಮಿತ್ತ ಪಡೆಯೋಣ ಆನಂದವನ್ನು, ಆತನಾಳ್ವಿಕೆಯ ಶಕ್ತಿಯುತ ನಿರಂತರ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಘೋಷಣೆ. ಹಲ್ಲೆಲೂಯ ಹಲ್ಲೆಲೂಯ. ಏಸು ಹೀಗೆಂದರು, ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ, ನಾನು ಅವನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಯೋಹಾನನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು. ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನಲಿದಾಡಿದಿರಿ. ಯೋಹಾನನು ನೀಡಿದ ಸಾಕ್ಷ್ಯಕ್ಕಿಂತಲೂ ಮಿಗಿಲಾದ ಸಾಕ್ಷ್ಯ ನನಗುಂಟು. ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ, ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ, ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ನನ್ನನ್ನು ಕಳುಹಿಸಿದ ಪಿತನೇ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ. ನೀವಾದರೂ ಅವರ ಧ್ವನಿಯನ್ನು ಎಂದೂ ಕೇಳಿಲ್ಲ, ಅವರ ದರ್ಶನವನ್ನು ಎಂದೂ ಕಂಡಿಲ್ಲ. ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ, ಏಕೆಂದರೆ ಅವರು ಕಳುಹಿಸಿದವನಲ್ಲಿ ನೀವು ವಿಶ್ವಾಸವಿಡಲಿಲ್ಲ. ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿದಿರಿ, ನೋಡುತ್ತೀರಿ. ಆ ಗ್ರಂಥವು ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ. ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಎಡಗಡೆಗೆ ಬಲೆ ಬೀಸು, ಬಲಗಡೆಗೆ ಬಲೆ ಬೀಸು. ದೂರದಲ್ಲೂ ಬಲೆ ಬೀಸು, ಆಳದಲ್ಲೂ ಬಲೆ ಬೀಸು.
ഇരുಳೆಲ್ಲ ಬಲೆ ಬೀಸಿ ಸಿಗಲಿಲ್ಲ ಮೀನೊಂದು, ಸೀಮೋನ ಬಲು ನೊಂದನೋ, ಬೇಸರದಿ ಮನನೊಂದನೋ. ഇരുಳೆಲ್ಲ ಬಲೆ ಬೀಸಿ ಸಿಗಲಿಲ್ಲ ಮೀನೊಂದು, ಸೀಮೋನ ಬಲು ನೊಂದನೋ, ಬೇಸರದಿ ಮನನೊಂದನೋ. ಕಡಲಲ್ಲೇ ಬೆಳೆದವನು ಬಲು ಚತುರ ಮೀನುಗಾರ, ಯತ್ನಗಳು ಸೋಲಾದವು. ಕಡಲಲ್ಲೇ ಬೆಳೆದವನು ಬಲು ಚತುರ ಮೀನುಗಾರ, ಯತ್ನಗಳು ಸೋಲಾದವು. ಯಾಕೋಬ ಯೋವಾನ್ನ ಜೊತೆಗಿದ್ದ ಮಿತ್ರರೆಲ್ಲ ಬಲೆ ಬೀಸಿ ಸುಸ್ತಾದರೋ, ಬಲೆ ಬೀಸಿ ಸುಸ್ತಾದರೋ. ಮುಂಜಾನೆ ಮುಸುಕಲ್ಲಿ ದಡದಿಂದ ಧ್ವನಿಯೊಂದು ಸೀಮೋನ ತಾ ಕೇಳಿದ, ಭರವಸೆಯ ಸ್ವರ ಕೇಳಿದ. ಸೀಮೋನನೇ, ನಿನ್ನ ಬಲಗಡೆಗೆ ಬಲೆ ಬೀಸು. ಯಾರೆಂದು ತಲೆ ಎತ್ತಿ ನೋಡಿರಲು ತೇಜಸ್ವಿಯ ಕಂಡನು. ನುಡಿದವರು ಯಾರೆಂದು ತಲೆ ಎತ್ತಿ ನೋಡಿರಲು ತೇಜಸ್ವಿಯ ಕಂಡನು. ಮುಖದಲ್ಲಿ ಪ್ರಭೆಯಿತ್ತು, ಧ್ವನಿಯಲ್ಲಿ ದೃಢವಿತ್ತು, ನುಡಿ ಮೀರಲು ಮನಸಾಗದೆ ಸೀಮೋನ ಬಲೆ ಬೀಸಲು ಮುಂದಾದನು. ಸ್ವಾಮಿ, ರಾತ್ರಿ ಇಡೀ ಬಲೆ ಬೀಸಿದೆವು. ಕಡಲಲ್ಲಿ ಒಂದು ಚಿಕ್ಕ ಮೀನು ಸಹ ನಮಗೆ ಸಿಗಲಿಲ್ಲ. ಆದರೆ ಈಗ ನಿಮ್ಮ ಮಾತಿನಲ್ಲಿ ಭರವಸೆ ಇಟ್ಟು, ನಂಬಿಕೆ ಇಟ್ಟು ನಾವು ಬಲೆ ಬೀಸ್ತೀವಿ, ನಾವು ಬಲೆ ಬೀಸ್ತೀವಿ. ಬಲೆ ಎಳೆದು ನೋಡಿರಲು ಆಶ್ಚರ್ಯ ಕಾದಿತ್ತು, ಬಲೆ ತುಂಬ ರಾಶಿ ಮೀನು. ಸೀಮೋನ ಬೆರಗಾದನು. ಸೀಮೋನ ಬೆರಗಾದ, ದಡಕವನು ಧಾವಿಸಿದ, ಯೇಸುವಿನ ಪಾದವ ಹಿಡಿದ.
ಸೀಮೋನ ಬೆರಗಾದ ದಡಕವನು ಧಾವಿಸಿದ, ಯೇಸುವಿನ ಪಾದವ ಹಿಡಿದ. ಪಾಪಿಯೂ ನಾನಯ್ಯ, ಪಾವನನು ನೀನಯ್ಯ, ನನ್ನಿಂದ ದೂರ ಹೋಗಿರಿ ಎನ್ನುತ್ತ ಕಣ್ಣೀರಲಿ ನುಡಿದನು. ಸೀಮೋನನ ಮೇಲೆತ್ತಿ ಮಮತೆಯಲ್ಲಿ ಮೈದಡವಿ ಗುರುಯೇಸು ಕರೆಕೊಟ್ಟರೋ, ತನ್ನ ಸೇವೆಗೆ ಕರೆಕೊಟ್ಟರೋ. ಸಿಮೋನ, ನನ್ನನ್ನು ಹಿಂಬಾಲಿಸು. ನೀನು ಇನ್ನು ಮುಂದೆ ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವನಾಗುವೆ. ಹೆದರಬೇಡ. ಬಲೆದೋಣಿಯನ್ನೆಲ್ಲ ದಡದಲ್ಲೇ ತಾಬಿಟ್ಟು ಯೇಸುವಿನ ಹಿಂದೆ ನಡೆದನು. ಬಲೆದೋಣಿಯನ್ನೆಲ್ಲ ದಡದಲ್ಲೇ ತಾಬಿಟ್ಟು ಯೇಸುವಿನ ಹಿಂದೆ ನಡೆದನು. ಮಾನವರ ರಕ್ಷಣೆಗೆ ಧರೆಗಿಳಿದ ದೇವರೇಸು ಜಗಕ್ಕೆಲ್ಲ ಸಾರಿ ಹೇಳಿದ. ಸಭೆಗವನೇ ಬಂಡೆಯು ಆದ, ಜಗಕ್ಕೆಲ್ಲ ಸಾರಿ ಹೇಳಿದ. ಸಭೆಗವನೇ ಬಂಡೆಯು ಆದ, ಸಭೆಗವನೇ ಬಂಡೆಯು ಆದ. ನಿನ್ನ ಕೃಪೆಯ ಬೆಳಕಿನಲ್ಲಿ ನನ್ನ ದಾರಿ ಕಂಡೆನು. ನಿನ್ನ ಪ್ರೀತಿಯ ಸ್ಪರ್ಶದಿಂದ ಹೃದಯವು ತುಂಬಿತು. ಅಂಧಕಾರದ ದಿನಗಳಲ್ಲೂ ನೀನೇ ನನ್ನ ಬೆಳಕು. ನಿನ್ನೊಂದಿಗಿರುವೆನೆಂಬ ಭಾವನೆ ಧನ್ಯತೆ ಕೊಟ್ಟಿತು. ನಿನ್ನ ಕೈ ಹಿಡಿದು ನಡೆದಾಗ ಭಯವೆಲ್ಲ ದೂರವಾಯಿತು. ನಿನ್ನ ಮಾತು ಕೇಳಿದಾಗ ಆತ್ಮವು ಹರ್ಷವಾಯಿತು. ನಿನ್ನಿಂದಲೇ ನಾನು ಧನ್ಯನು ಯೇಸುವೆ. ನಿನ್ನ ಪ್ರೀತಿಯಲ್ಲಿ ನನ್ನ ಜೀವ ಸಂತೋಷವೇ. ನಿನ್ನ ನೆರಳಲ್ಲಿ ನಿಂತಿರುವೆನಯ್ಯ. ನನ್ನ ಬದುಕು ನಿನ್ನ ಹಾಡಾಗಿರಲಿ ಸದಾ. ನಿನ್ನಿಂದಲೇ ನಾನು ಧನ್ಯನು ಯೇಸುವೆ. ನಿನ್ನ ನಾಮವೇ ನನ್ನ ಉಸಿರಾಗಿರಲಿ. ನಿನ್ನೊಡನೆ ಇರುವ ಪ್ರತಿ ಕ್ಷಣವು ನನ್ನ ಹೃದಯದಲ್ಲಿ ಹರ್ಷ ತುಂಬಲಿ. ಬಿರುಗಾಳಿಯ ಮಧ್ಯೆಯಲ್ಲೋ ನೀನೇ ನನ್ನ ಆಶ್ರಯ. ನಿನ್ನ ಸನ್ನಿಧಿಯಲ್ಲಿ ಕಂಡೆ ಶಾಂತಿಯ ನಿತ್ಯಾಲಯ. ನನ್ನ ತಪ್ಪುಗಳ ಸಾಗರವನ್ನು ನೀನು ಕ್ಷಮಿಸಿದಾಗ, ಹೊಸ ಜೀವನದ ದಾರಿಯಲ್ಲಿ ನನ್ನನ್ನು ನಡೆಸಿದಾಗ, ನಿನ್ನ ದಯೆ ನನ್ನ ಹೃದಯದ ಗಾಯಗಳನ್ನು ಸೌಖ್ಯ ಮಾಡಿತು. ನಿನ್ನ ಪ್ರೀತಿ ನನ್ನೊಳಗೆ ಹೊಸ ಗೀತೆಯನ್ನು ಹುಟ್ಟಿಸಿತು. ದಯೆ
ನೃತ್ಯ ಮಾಡುತ್ತಿದೆ. ನಾಮವೇ ನನ್ನ ಜಯಗಾನ, ನಿನ್ನ ಪ್ರೀತಿಯಲ್ಲಿ ನನ್ನ ಜೀವನ ಧನ್ಯವಾಗುತ್ತಿದೆ. ಹಲ್ಲೆಲೂಯಾ ಹಾಡುವೆ, ಹೃದಯ ತುಂಬಿ ಹಾಡುವೆ, ನಿನ್ನ ಪ್ರೀತಿಯ ಸಾಗರದಲ್ಲಿ ಮುಳುಗುವೆ. ನನ್ನ ಜೀವ ನಿನ್ನದೇ, ನನ್ನ ಹೃದಯ ನಿನ್ನದೇ. ನಿನ್ನ ಮಹಿಮೆ ಸಾರುವೆ ಸದಾ. ಹಲ್ಲೆಲೂಯಾ ಎನ್ನುತ್ತಾ ಆಕಾಶ ಮುಟ್ಟುವೆ, ನಿನ್ನ ನಾಮದಲ್ಲಿ ನನ್ನ ಶಕ್ತಿ ಕಂಡೆ. ನಿನ್ನ ಸಾನ್ನಿಧ್ಯವೇ ನನ್ನ ಹಬ್ಬ, ನಿನ್ನ ಪ್ರೀತಿಯೇ ನನ್ನ ಉತ್ಸವ. ನಿನ್ನ ಆಶೀರ್ವಾದದ ಹನಿ ಹನಿಯಲ್ಲಿ ಬದುಕು ಅರಳಿತು. ನಿನ್ನ ಕೃಪೆಯ ಸ್ಪರ್ಶದಿಂದ ಕಣ್ಣೀರು ನಗು ಆರಿತು. ನಿನ್ನ ನಾಮದ ಘೋಷಣೆ ನನ್ನ ಉಸಿರಾಗಿ ಉಳಿದಿದೆ. ನಿನ್ನ ದಾರಿಯಲ್ಲೇ ನನ್ನ ಹೃದಯ ಸಾಗುತ್ತಿದೆ. ನಿನ್ನಿಂದಲೇ ನಾನು ಧನ್ಯನು ಯೇಸುವೆ, ನಿನ್ನ ಸಂಗದಲ್ಲಿ ನನ್ನ ಬದುಕು ಪೂರ್ತಿಯೇ. ನಿನ್ನ ಪ್ರೀತಿಯ ಸೂರ್ಯೋದಯದಲ್ಲಿ ನನ್ನ ಆತ್ಮ ಹೊಸದಾಗಿ ಹುಟ್ಟುತ್ತದೆ. ನಿನ್ನಿಂದಲೇ ನಾನು ಧನ್ಯನು ಯೇಸುವೆ, ನಿನ್ನ ಕೃಪೆಯಲ್ಲಿ ನನ್ನ ಹೃದಯ ಗಾನವಾಗುತ್ತಿದೆ. ನಿನ್ನ ನಾಮವನ್ನು ಸ್ತುತಿಸುವೆನು, ನನ್ನ ಜೀವನವೆಲ್ಲ ನಿನಗಾಗಿ ಅರ್ಪಿಸುವೆನು. ನಿನ್ನ ಪ್ರೀತಿ ನನ್ನೊಳಗೆ ಶಾಶ್ವತ ಜ್ಯೋತಿ, ನಿನ್ನ ದಾರಿ ನನ್ನ ಹೆಜ್ಜೆಗಳ ಗತಿ. ನಿನ್ನೊಂದಿಗಿರುವೆನೆಂಬ ಈ ಸಂತೋಷ ಎಂದಿಗೂ ನನ್ನೊಳಗೆ ಉಳಿಯಲಿ. ನಿನ್ನಿಂದಲೇ ನಾನು ಧನ್ಯನು, ನಿನ್ನಿಂದಲೇ ನಾನು ಧನ್ಯನು ಯೇಸುವೇ ಯೇಸುವೆ. ನಿನ್ನ ಪ್ರೀತಿಯೇ ನನ್ನ ಜೀವ, ನಿನ್ನ ನೆರಳಲ್ಲಿ ವಿಶ್ರಾಂತಿ ಕಂಡನು. ನಿನ್ನ ಪ್ರೀತಿಯಲ್ಲಿ ನನ್ನ ಹೃದಯ ತುಂಬಿತು. ನಿನ್ನಿಂದಲೇ ನಾನು ಧನ್ಯನು ಯೇಸುವೆ, ಸದಾ ಕಾಲವೂ ನಿನ್ನೊಡನೆ ಇರಲು ಬಯಸುತ್ತೇನೆ. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ನೂರು ಮಾತುಗಳು ಇಲ್ಲಿ ಸಾಂತ್ವನ ನೀಡಲಿಲ್ಲ. ಹತ್ತಿರದವರು ಯಾರು ನನ್ನ ನೋವಾರಿಯಲಿಲ್ಲ. ಸಹಾಯವ ಬೇಡಿನ ಜನರ ಮುಂದೆ ನಿಂತಿದ್ದೆ. ಅವರ ಒಪ್ಪಿಗೆಗಾಗಿ ಕಾದು ಕಾದು ಸುಸ್ತಾದೆ. ಆದರೆ ಮೌನವಾಗಿ ಬಂದನು ನನ್ನ ತಂದೆಯು.
ತಣಿಸಿತು ಎದೆಯ ಅಳಲನ್ನು ಆತನ ಕೃಪೆಯು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಬುದ್ಧಿವಂತ ಮನುಜರು ಲೆಕ್ಕಾಚಾರ ಮಾಡುವರು. ನಮ್ಮ ಶೂನ್ಯವ ಕಂಡು ದೂರ ನಿಂತು ನಗುವರು. ಆದರೆ ಯೇಸು ತನ್ನ ಪ್ರೀತಿಯಿಂದ ಅಪ್ಪುವನು. ಕತ್ತಲೆಯ ದಾರಿಯಲ್ಲಿ ಬೆಳಕಾಗಿ ಬರುವನು. ಮನುಷ್ಯರ ಸಮಾಧಾನವು ಸಮಯವ ಬೇಡಬಹುದು. ಆದರೆ ದೇವರ ಸಮಾಧಾನವು ಕ್ಷಣ ಮಾತ್ರದಿ ನಮ್ಮದಾಗುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ